Hi students, welcome to the Charik Classes YouTube ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಪಾರ್ಟ್ 1 ನಲ್ಲಿರುವಂಥ ಯೂನಿಟ್ 3 ಜಮೈಕನ್ ಫ್ರಾಗ್ಮೆಂಟ್ ಪಾಠದ ಕ್ವಶನ್ ಆನ್ಸರ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ನೋಡ್ರಿ, ಒಂದೊಂದಾಗಿ ಕ್ವಶನ್ನ ಎಕ್ಸ್ಪ್ಲೈನ್ ಮಾಡ್ಕೋತಾ ಹೋಗ್ತೀನಿ ನಾನು. ಸೊ ಒಂದೊಂದಾಗಿ ನೀವು ನೋಟ್ ಮಾಡ್ಕೋತಾ ಹೋಗ್ರಿ. ಸೊ ನೋಡ್ರಿ, ಮೊದಲಾಗೆ C1 ಕೊಟ್ಟಿದ್ದಾರೆ ನಮಗೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್ಸ್. ಸೊ ಈ ಕೆಳಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ನಿಮ್ಮ ಪ್ರಕ್ರಿಯೆಯನ್ನು ನಿಮ್ಮ ಪಾರ್ಟ್ನರ್ ಜೋಡಿ ಏನು ಮಾಡ್ರಿ ಡಿಸ್ಕಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಮೊದಲೇ ಕ್ವಶನ್ ನೋಡ್ರಿ. ವೈ ವಾಸ್ ದ ಮಾರ್ನಿಂಗ್ ವಾಕ್ ಪ್ಲೆಸೆಂಟ್ ಟು ಮಿಸ್ಟರ್ A.L. ಹೆಂಡ್ರಿಕ್ಸ್? ಸೊ ನೋಡ್ರಿ, ಕ್ವಶನ್ ಆಯ್ತಾ, ಶ್ರೀ A.L. ಹೆಂಡ್ರಿಕ್ಸ್ ಬೆಳಗಿನ ನಡಿಗೆ ಏಕೆ ಆಹ್ಲಾದಕರವಾಗಿತ್ತು ಅಂತ ಕೇಳಿದಾರ. ಸೊ ನೋಡ್ರಿ ಆನ್ಸರ್, ದ ರೆಡ್ ಆ್ಯಂಡ್ ಗ್ರೀನ್ roofed bungalows, green lawns and gardens on either side of his walking lane makes him happy. This scenery is beautiful, so he felt it was pleasant. So ಅವರ ವಾಕ್ ಮಾಡುವಾಗ ಎರಡು ಸೈಡ್ ಇರುವಂಥ ಗ್ರೀನ್ ರೂಪ್ಡ್ ಬಂಗ್ಲೋಸ್ ಆ್ಯಂಡ್ ಗ್ರೀನ್ ಲಾನ್ಸ್ ಆ್ಯಂಡ್ ಗಾರ್ಡನ್ಸ್ ಏನಿದ್ದಾವ ಸೊ ಇರೋದ್ರಿಂದ ಅವ್ರಿಗೆ ಆ ಒಂದು ಜಾಗದಲ್ಲಿ ವಾಕ್ ಮಾಡೋದವ್ರಿಗೆ ತುಂಬ ಆಹ್ಲಾದಕರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಕ್ವಶನ್ ನೋಡ್ರಿ. ದ ಎಕ್ಸಸೈಸ್ ಇಸ್ ಗುಡ್ ಫಾರ್ ಮೀ, ಸೇ ದ ನರೇಟರ್. ವಾಟ್ ವಾಸ್ ದ ಎಕ್ಸಸೈಸ್? ಸೊ A.L. ಹೆಂಡ್ರಿಕ್ಸ್ ಅವ್ರಿಗೆ ಎಕ್ಸಸೈಸ್ ಮಾಡೋದು ಬಹಳ ಒಳ್ಳೇದಂತ ಹೇಳ್ತಿದ್ರು. ಸೊ ಆ ಎಕ್ಸಸೈಸ್ ಯಾವ್ದು ಅಂತೇಳಿ ಕೇಳಾಕತ್ತಾರ. ಸೊ ದ ನರೇಟರ್ ವಾಕ್ಡ್ ಫ್ರಮ್ ಹಿಸ್ ಹೋಮ್ ಟು ದ ರೈಲ್ ಟ್ರ್ಯಾಕ್ ಲೈನ್ ಎವ್ರಿ ಮಾರ್ನಿಂಗ್. ಹಿ ರಿಟರ್ನ್ ಹೋಮ್ ಎವ್ರಿ ಈವ್ನಿಂಗ್ ಆನ್ ಫೂಟ್. ದ ಎಕ್ಸಸೈಸ್ ವಾಸ್ ಗುಡ್ ಫಾರ್ ಹಿಸ್ ಮೈಂಡ್ ಆ್ಯಂಡ್ ಬಾಡಿ. ಸೊ ಅವ್ರು ಇನ್ನು ಬೆಳಗಿನ ಜಾವ ಮತ್ತು ಈವ್ನಿಂಗ್ ಏನವರು ರೈಲ್ ಟ್ರ್ಯಾಕ್ ಮೇಲೆ ವಾಕಿಂಗ್ ಮಾಡ್ತಾ ಇದ್ರಲ್ಲ, ಸೊ ಅದು ಅವ್ರಿಗೆ ಎಕ್ಸಸೈಸ್ ಗುಡ್ ಎಕ್ಸಸೈಸ್ ಆಗಿತ್ತು ಅಂತ ಹೇಳಿದ್ರು. ಸೊ ಥರ್ಡ್ ಕ್ವಶನ್ ನೋಡ್ರಿ. ವಾಟ್ ಡಿಡ್ ದ ನರೇಟರ್ ನೋಟಿಸ್ ಒನ್ ಮಾರ್ನಿಂಗ್? ಸೊ ನೋಡ್ರಿ, ಥರ್ಡ್ ಕ್ವಶನ್ ಏನು ಕೇಳ್ತಿದ್ರು ಅವ್ರ, ಒಂದು ಬೆಳಿಗ್ಗೆ ನಿರೂಪಕರು ಏನು ಗಮನಿಸಿದ್ರು ಅಂತ ಕೇಳಾಕ್ತಾರೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ. ಒನ್ ಮಾರ್ನಿಂಗ್ ದ ನರೇಟರ್ ನೋಟಿಸ್ ಟೂ ಬಾಯ್ಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಆಫ್ ಅ ಕಾಟೇಜ್. ಸೊ ಏನು ಅವರ ಮನೆ ಎದುರುಗಡೆ ಇರುವಂಥ ಒಂದು ಮನೇಲಿ ಇಬ್ಬರು ಹುಡುಗರು ಏನು ಗಾರ್ಡನಲ್ಲಿ ಆಡ್ತಾ ಇದ್ರಲ್ಲ, ಸೊ ಅದನ್ನು ಅವರು ಗಮನಿಸ್ತಿರ್ತಾರೆ. ಫೋರ್ತ್ ಒಂದು ಕ್ವಶನ್ ನೋಡ್ರಿ. ಹೌ ಡಿಡ್ ದ ಸ್ಮಾಲರ್ ಬಾಯ್ ಬಿಹೇವ್ ವೈಲ್ ಪ್ಲೇಯಿಂಗ್ ವಿತ್ ದ ಬಿಗ್ಗರ್ ಬಾಯ್? ಸೊ ನೋಡ್ರಿ, ಫೋರ್ತ್ ಒಂದು ಕ್ವಶನ್ ನೋಡ್ರಿ. ದೊಡ್ಡ ಹುಡುಗನೊಂದಿಗೆ ಆಟ ಆಡುವಾಗ ಚಿಕ್ಕ ಹುಡುಗ ಹೇಗೆ ವರ್ತಿಸಿದನು ಅಂತ ಕೇಳ್ತಾರೆ. ಸೊ ನೋಡಿ ಆನ್ಸರ್, ದ ಸ್ಮಾಲರ್ ವೈಟ್ ಬಾಯ್ ಬಿಹೇವ್ಡ್ ಲೈಕ್ ಅ ಮಾಸ್ಟರ್. ಹಿ ವಾಕ್ಡ್ ಮೆಜೆಸ್ಟಿಕ್ಲಿ ಅಪ್ ಆ್ಯಂಡ್ ಡೌನ್ ಕಮಾಂಡಿಂಗ್ ದ ಬ್ಲ್ಯಾಕ್ ಬಾಯ್. ಸೊ ಏನು ಸ್ಮಾಲರ್ ಬಾಯ್ ಇದನ್ನಲ್ಲ, ಸೊ ಒಬ್ಬ ರಾಜನ ಥರ ಒಬ್ಬ ಯಜಮಾನ್ ಥರ ಏನು ಮಾಡ್ತಿದ್ರ ವಾಕ್ ಮಾಡ್ತಿದ್ದ ಕೆಳಗೆ ಮೇಲೆ, ಮತ್ತು ಅವ್ರಿಗೆ ಆಜ್ಞೆ ಏನು ಮಾಡ್ತಿರ್ತಾನ ಬ್ಲ್ಯಾಕ್ ಬಾಯ್ಗೆ. ಸೊ ಆ ರೀತಿಯಾಗಿ ವರ್ತಿಸ್ತಿರ್ತಾನ ಸ್ಮಾಲರ್ ಬಾಯ್. ಸೊ ನೋಡ್ರಿ, ಈಗ C2. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್. ಸೊ ನೋಡ್ರಿ, C2 ಏನು ಹೇಳಿದಾರೆ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ನಿಮ್ಮ ಪ್ರಕ್ರಿಯೆಯನ್ನು ನಿಮ್ಮ ಪಾರ್ಟ್ನರ್ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಕ್ವಶನ್ 1 ಅದ C2 ಒಳಗೆ. ವಾಟ್ ಸೈಟ್ ಸರ್ಪ್ರೈಸ್ ದ ನ್ಯಾರೇಟರ್ ದ ನೆಕ್ಸ್ಟ್ ಡೇ? ಸೊ ನೋಡ್ರಿ, ಒಂದು ಕ್ವಶನ್ ಅದ, ಮರುದಿನ ನಿರೂಪಕನನ್ನು ಯಾವ ನೋಟ ಆಶ್ಚರ್ಯಗೊಳಿಸ್ತು ಅಂತದ. ಸೊ ನೋಡ್ರಿ, ಮರುದಿನ ನಿರೂಪಕರಿಗೆ ಯಾವ ಒಂದು ಸನ್ನಿವೇಶ ಸರ್ಪ್ರೈಸ್ ಆಗಿತ್ತು ಅಂತ ಕೇಳ್ತಾರೆ. ದ ನೆಕ್ಸ್ಟ್ ಡೇ ವೆನ್ ದ ನ್ಯಾರೇಟರ್ ಅಬ್ಸರ್ವ್ ದ ಬಾಯ್ಸ್ ಟು ಹೀಸ್ ಸರ್ಪ್ರೈಸ್ ದ ಬ್ಲ್ಯಾಕ್ ಬಾಯ್ ವಾಸ್ ಕಮಾಂಡಿಂಗ್ ಆ್ಯಂಡ್ ಲಿಟಲ್ ವೈಟ್ ಬಾಯ್ ಡಿಡ್ ಎವ್ರಿಥಿಂಗ್. ಸೊ ಮೊದಲನೇ ದಿನ ವೈಟ್ ಬಾಯ್ ಕಮಾಂಡಿಂಗ್ ಮಾಡ್ತಾನೆ, ಎರಡನೇ ದಿನ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಆ ಜಾಗದಾಗ ಬ್ಲ್ಯಾಕ್ ಬಾಯ್ ಏನು ಮಾಡ್ತಾನೆ ಕಮಾಂಡಿಂಗ್ ಮಾಡ್ತಾನೆ, ಅಂದ್ರೆ ವೈಟ್ ಬಾಯ್ಗೆ ಆರ್ಡರ್ ಮಾಡ್ತಿರ್ತಾನೆ. ಸೊ ಇದು ಅವ್ರಿಗಿನ ನೆಕ್ಸ್ಟ್ ಡೇ ಸರ್ಪ್ರೈಸ್ ಅನಿಸ್ತದ A.L. ಹೆಂಡ್ರಿಕ್ಸ್ ಅವ್ರಿಗೆ. ಸೆಕೆಂಡ್ ಒಂದು ಕ್ವಶನ್ ನೋಡ್ರಿ. ವಾಟ್ ವೇರ್ ದ ಟೂ ಕಮಾಂಡ್ಸ್ ಗಿವನ್ ಬೈ ದ ಬ್ಲ್ಯಾಕ್ ಬಾಯ್ ಟು ದ ವೈಟ್ ಬಾಯ್? ಸೊ ನೋಡ್ರಿ, ಸೆಕೆಂಡ್ ಒಂದು ಕ್ವಶನ್ ನೋಡ್ರಿ ಏನಿದೆ, ಕಪ್ಪು ಹುಡುಗ ಬಿಳಿ ಹುಡುಗನಿಗೆ ನೀಡಿದ ಎರಡು ಆಜ್ಞೆಗಳು ಯಾವುವು ಅಂತ ಕೇಳ್ತಾರೆ. ಸೊ ನೋಡ್ರಿ, ಎರಡು ಆಜ್ಞೆಗಳು ಯಾವ ಮಾಡಿರ್ತಾನ ಬ್ಲ್ಯಾಕ್ ಬಾಯ್ ಬಿಳಿ ಹುಡುಗನಿಗೆ. ದ ಟೂ ಕಮಾಂಡ್ಸ್ ಗಿವನ್ ಬೈ ದ ಬ್ಲ್ಯಾಕ್ ಬಾಯ್ ಟು ದ ವೈಟ್ ಬಾಯ್ ವೇರ್ ಗೆಟ್ ಮಿ ಅ ಬನಾನಾ ಆ್ಯಂಡ್ ಪೀಲ್ ಇಟ್ ಫಾರ್ ಮೀ. ಸೊ ನನಗೊಂದು ಬಾಳೆಹಣ್ಣನ್ನು ತಂದು ಕೊಡು ಮತ್ತು ಅದನ್ನು ಸುಲಿದು ಕೊಡು ಅನ್ನುವಂಥ ಎರಡು ಆಜ್ಞೆಗಳನ್ನ ಮಾಡ್ತಾನೆ. ಸೊ ಥರ್ಡ್ ಒಂದು ಕ್ವಶನ್ ನೋಡ್ರಿ. ವೈ ವಾಸ್ ದ ವೈಟ್ ಮ್ಯಾನ್ ಸರ್ಪ್ರೈಸ್ಡ್ ಅಟ್ ದ ನರೇಟರ್ ಔಟ್ ಬರ್ಸ್ಟ್? ಸೊ ನೋಡ್ರಿ, ಥರ್ಡ್ ಒಂದು ಕ್ವಶನ್ ಏನಿದೆ, ನಿರೂಪಕನ ಕೋಪದಿಂದ ಬಿಳಿ ಮನುಷ್ಯನು ಏಕೆ
ಚಕಿತನ ಆದನ ಅಂತ ಕೇಳ್ತಾರೆ. ಸೊ ನೋಡ್ರಿ ಥರ್ಡ್ ಒನ್ ಕ್ವಶನ್ ಆನ್ಸರ್ ನೋಡ್ರಿ. ದ ವೈಟ್ ಮ್ಯಾನ್ ವಾಸ್ ಸರ್ಪ್ರೈಸ್ಡ್ ಅಟ್ ದ narrator's outburst because the narrator interrupts the children's play and with prejudice he thought too extremely and suffered a lot within himself. So all these are said in one stretch. ಸೊ ನೋಡ್ರಿ ಏನ್ ನಿರೂಪಕರ ಸನ್ನಿವೇಶನ ಗಮನಿಸಿರ್ತಾರಲ್ಲ, ಸೊ ಅದೇನಾಗಿರ್ತದೆ ಅವ್ರಿಗೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಮಾಡ್ಕೊಂಡಿರ್ತಾರ. ಸೊ ಅದರಿಂದ ಅವ್ರಿಗೆ ಏನಾಗಿರ್ತಾರೆ ಗಲಿಬಿಲಿಗೊಂಡಿರ್ತಾರೆ. ಸೊ ಫೋರ್ತ್ ಒನ್ ಕ್ವಶನ್ ನೋಡ್ರಿ. ವೈ ಡು ಯು ಥಿಂಕ್ ದ ನ್ಯಾರೇಟರ್ ಸ್ಮೈಲ್ಡ್ ಇನ್ ದ ಎಂಡ್? ಸೊ ನೋಡ್ರಿ ಪೊಸಿಷನ್ ಇಂದ ನಿರೂಪಕನು ಕೊನೆಯಲ್ಲಿ ಏಕೆ ಮುಗುಳ್ನಕ್ಕನು ಎಂದು ನೀವು ಭಾವಿಸುತ್ತೀರಿ ಅಂತ ಕೇಳಿದ್ದಾರೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ. ದ ನ್ಯಾರೇಟರ್ ಸ್ಮೈಲ್ಡ್ ಅಟ್ ದ ಎಂಡ್ because the white man's wife was brown and his two sons were the same as their parents, just contrasts of color. ಸೊ ನೋಡ್ರಿ ಇಲ್ಲೇನಿದೆ, ಸೊ ಇನ್ನ ತಂದೆ ತಾಯಿಗಳ ಹಾಗೇನ ಮಕ್ಕಳು ಇರ್ತಾರೆ. ಸೊ ಆ ಹುಡುಗನ ತಾಯಿ ಏನಿರುತ್ತೆ ಅಂದ್ರೆ ಬ್ರೌನ್ ಕಲರ್ ಇಂದ ಒಬ್ಬ ಹುಡುಗ ಬ್ಲ್ಯಾಕ್ ಆಗಿ ಹುಟ್ಟಿರ್ತಾನೆ, ಇನ್ನೊಬ್ಬ ಹುಡುಗ ವೈಟ್ ಆಗಿ ಹುಟ್ಟಿರ್ತಾನೆ. ಸೊ ಇದನ್ನ ತಿಳ್ಕೊಂಡ ಸೊ ನ್ಯಾರೇಟರ್ ಏನಾಗ್ತಾರ ಸ್ಮೈಲ್ ಮಾಡ್ತಾರ. ಸೊ ನೋಡ್ರಿ C3 ನೋಡ್ರಿ. ಈಗ ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಬಿಲೋ, ಸಮ್ ಆರ್ ಟ್ರೂ ಅಂಡ್ ಸಮ್ ಆರ್ ಫಾಲ್ಸ್. ರೈಟ್ T or F ಇನ್ ದ ಬಾಕ್ಸ್ ಪ್ರೊವೈಡ್ ಅಗ್ನೆಸ್ಟ್ ಈಚ್ ಸೆಂಟೆನ್ಸ್ ಅಕಾರ್ಡಿಂಗ್ಲಿ. ಸೊ ನೋಡ್ರಿ ಇಲ್ಲಿ ಕೆಳಗೆ ಕೆಲವೊಂದು ವಾಕ್ಯಗಳನ್ನು ಕೊಟ್ಟರ, ಅದರಲ್ಲಿ ಕೆಲವೊಂದು ವಾಕ್ಯಗಳು ಸರಿಯಾಗಿದಾವೆ, ಇನ್ನೊಂದು ಕೆಲವೊಂದು ವಾಕ್ಯಗಳು ತಪ್ಪಾಗಿದಾವ. ಸರಿಯಾದ ವಾಕ್ಯ ಕೊಟ್ಟಲ್ಲಿ ಅಲ್ಲಿ ಏನ್ ಬಾಕ್ಸ್ ಹೊಡೆದ್ರಲ್ಲಿ T ಅಂತ ಬರಿ, ಏನು ವಾಕ್ಯ ಹೊಡೆದ್ರಲ್ಲಿ F ಬರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಒಂದನೇ ಕ್ವಶನ್ ನೋಡ್ರಿ. ದ ಬಿಗ್ಗರ್ ಬಾಯ್ ವಾಸ್ ಬ್ಲ್ಯಾಕ್. ಸೊ ಏನದ ಇಲ್ಲಿ ದೊಡ್ಡ ಹುಡುಗ ಬ್ಲ್ಯಾಕ್ ಆಗಿರ್ತಾನೆ. ಸೊ ಇದೇನಿದೆ ವಾಕ್ಯ ಸರಿಯಾಗಿದೆ. ಸೊ ಅಂದ್ರೆ ಇಲ್ಲಿನ T ಅಂತ ಬರಿಬಹುದು, ಆನ್ಸರ್ ಏನಂದ್ರೆ ಟ್ರೂ ಆಗಿದೆ. ಸೆಕೆಂಡ್ ಒಂದು ಕ್ವಶನ್ ನೋಡ್ರಿ. ದ ಬ್ಲ್ಯಾಕ್ ಬಾಯ್ ಆರ್ಡರ್ಡ್ ದ ವೈಟ್ ಬಾಯ್ ಟು ಪಿಕ್ ಅಪ್ ದಟ್ ಸ್ಟಿಕ್. ಸೊ ಇದೇನಾಗಿದೆ, ಸೊ ಇಲ್ಲಿ ಬ್ಲ್ಯಾಕ್ ಬಾಯ್ ಆರ್ಡರ್ ಮಾಡಿರಲ್ಲ, ವೈಟ್ ಬಾಯ್ ಆರ್ಡರ್ ಮಾಡ್ತಾನೆ. ಅದರಿಂದ ಇದೇ ವಾಕ್ಯ ಏನಿದೆ ತಪ್ಪಾಗಿದೆ. ಅಂದ್ರೆ ಇದೆಲ್ಲಿ ಬರಬೇಕು F ಅಂತ ಬರ್ರಿ. ಸೊ ಆನ್ಸರ್ ಏನಿದೆ ಫಾಲ್ಸ್ ಆಗಿದೆ. ಕ್ವಶನ್ ಥರ್ಡ್ ನೋಡ್ರಿ. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲ್ಯಾಂಡ್. ಸೊ ನೋಡ್ರಿ ವೈಟ್ ಬಾಯ್ ಏನ್ ಮಾಡಿರ್ತಾನ ಆ ಮೈದಾನದಲ್ಲಿನ ಕೆಳಗಡೆ ಕುತ್ಕೊಂಡಿರ್ತಾನೆ. ಸೊ ಈ ವಾಕ್ಯ ಏನಿದೆ ಸರಿಯಾಗಿದೆ. ಸೊ ಫೋರ್ತ್ ಒಂದು ಕ್ವಶನ್ ನೋಡ್ರಿ. ದ ಟೂ ಬಾಯ್ಸ್ ವೇರ್ ನಾಟ್ ಡ್ರೆಸ್ಡ್ ಅಲೈಕ್. ಸೊ ಈ ವಾಕ್ಯ ಏನದ ನೋಡ್ರಿ. ಅಲ್ಲಿ ಇಬ್ರು ಹುಡುಗರು ಏನ ಮಾಡಿರ್ತಾರ ಅಂತಂದ್ರ ಬ್ಲೂ ಶರ್ಟ್ ಮತ್ತೆ ಕಾಕಿ ಪ್ಯಾಂಟ್ ಅನ್ನ ಧರಿಸಿರ್ತಾರೆ. ಸೊ ಈ ವಾಕ್ಯ ತಪ್ಪಾಗಿದೆ. ಇಲ್ಲಿ ಅವ್ರಿಬ್ರು ಏನಾಗ ಸೇಮ್ ಡ್ರೆಸ್ ಅನ್ನ ಹಾಕೊಂಡಿರ್ತಾರ. ಇಲ್ಲಿ ಏನಿರ್ತಾರ ಇಬ್ರು ಡ್ರೆಸ್ ಅನ್ನ ಬೇರೆ ಬೇರೆ ಹಾಕೊಂಡಿದಾರ ಅಂತ ಕೇಳ್ತಿದಾರೆ. ಈ ವಾಕ್ಯ ತಪ್ಪಾಗಿದೆ. ಇಲ್ಲಿ F ಅಂತ ಬರೀರಿ. ಫಾಲ್ಸ್ ಆಗಿದೆ, ಇಲ್ಲಿ F ಅಂತ ಬರೀರಿ. ಸೊ ನೋಡ್ರಿ ಕ್ವಶನ್ ಫಿಫ್ತ್ ನೋಡ್ರಿ. ದ ಲಿಟಲ್ ಬಾಯ್ಸ್ ವೇರ್ ಪ್ಲೇಯಿಂಗ್ ವೆನ್ ದ ನ್ಯಾರೇಟರ್ ಪಾಸ್ಡ್ ಬೈ ಇನ್ ದ ಆಫ್ಟರ್ನೂನ್. ಸೊ ಇದು ವಾಕ್ಯ ಏನಾಗಿದೆ ತಪ್ಪಾಗಿದೆ. ಸೊ ಇಲ್ಲಿನ F ಅಂತೇಳಿ ಬರ್ರಿ. ಸಿಕ್ಸ್ ಒಂದು ಕ್ವಶನ್ ನೋಡ್ರಿ. ದ ನೆಕ್ಸ್ಟ್ ಡೇ ಅ ಮ್ಯಾನ್ ವಾಸ್ ಪ್ಲೇಯಿಂಗ್ ವಿತ್ ದ ಬಾಯ್ಸ್. ಸೊ ಇದು ವಾಕ್ಯ ಏನಾಗಿದೆ ತಪ್ಪಾಗಿದೆ. ಯಾಕಂದ್ರೆ ಅಲ್ಲಿ ಮ್ಯಾನ್ ಅವ್ರ ಜೋಡಿ ಆಟ ಆಡ್ತಿರೋದಿಲ್ಲ. ಸೊ ಅವ್ರಿಬ್ರು ಹುಡುಗರು ಏನ್ ಮಾಡ್ತಿದಾರ ಆಟ ಆಡ್ತಿದಾರ. ಸೊ ಇದೆಲ್ಲ ಫಾಲ್ಸ್ ಆಗಿದೆ. ಸೊ ಇಲ್ಲಿ ಕೂಡ ಏನ್ ಮಾಡ್ರಿ ನೀವು F ಅಂತ ಬರ್ರಿ. ಕ್ವಶನ್ ಸೆವೆಂತ್ ನೋಡ್ರಿ. ಸೆವೆಂತ್ ಒಂದು ಕ್ವಶನ್ ಏನಿದೆ ನೋಡ್ರಿ. ವಾಕ್ಯ ಏನ್ ಕೊಟ್ಟಾರ. ದ ಗೇಮ್ ದ್ಯಾಟ್ ದ ಟೂ ಬಾಯ್ಸ್ ಪ್ಲೇಡ್ ವಾಸ್ ದ ಸೇಮ್ ಗೇಮ್ ದ ಆಥರ್ ಹ್ಯಾಡ್ ಪ್ಲೇಡ್ ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್. ಸೊ ಈ ವಾಕ್ಯ ಈ ವಾಕ್ಯ ಏನಿದೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇದನ್ನ ಎಲ್ ಹೆನ್ರಿಕ್ಸ್ ಅವ್ರು ಕೂಡ ತಮ್ಮ ಬಾಲ್ಯದಲ್ಲಿ ಆಡಿರ್ತಾರ. ಸೊ ಅದರಿಂದ ಆ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಸೊ ಇದು ವಾಕ್ಯನದ ಸರಿಯಾಗಿದೆ. ಇಲ್ಲಿ T ಅಂತ ಬರೀರಿ ನೀವು. ಸೊ ನೋಡ್ರಿ ಕ್ವಶನ್ 8 ನೋಡ್ರಿ. 8th ಒಂದು ಕ್ವಶನ್. ಐ ನೋ ವಾಟ್ ಯು ಆರ್ ಥಿಂಕಿಂಗ್ ಸೆಡ್ ದ ಮ್ಯಾನ್ ಸ್ಟ್ಯಾಂಡಿಂಗ್ ಅಟ್ ದ ಗೇಟ್ ಟು ದ ನ್ಯಾರೇಟರ್. ಸೊ ಈ ವಾಕ್ಯ ಏನಾಗಿದೆ ತಪ್ಪಾಗಿದೆ. ಇಲ್ಲಿನ ಅವ್ರೇನೋ ಏನೋ ಹೇಳೋದಿಲ್ಲ ನ್ಯಾರೇಟರ್ ಅಲ್ಲಿ ನಿಂತ್ಕೊಂಡ ಮಕ್ಕಳಿಗೆ. ಸೊ ವಾಕ್ಯ ತಪ್ಪಾಗಿದೆ. ಇಲ್ಲಿ F ಅಂತ ಬರ್ರಿ. 9th ಒಂದು ಕ್ವಶನ್ ನೋಡ್ರಿ. ದ ಫಾದರ್ ಆಫ್ ದ ಬಾಯ್ಸ್ ವಾಸ್ ವೈಟ್ ಅಂಡ್ ದ ಮದರ್ ಬ್ರೌನ್. ಸೊ ಈ ವಾಕ್ಯ ಏನದ ಸರಿ ಆಗಿದೆ. ಸೊ ಕರೆಕ್ಟ್ ಆಗಿದೆ. ಯಾಕಂದ್ರೆ ಆ ಇಬ್ರು ಮಕ್ಕಳ ತಂದೆ ತಾಯಿ ಇರ್ತಾರ. ತಂದೆ ವೈಟ್ ಆಗಿರ್ತಾನ, ತಾಯಿ ಬ್ರೌನ್ ಕಲರ್ ಇರ್ತಾರ. ಸೊ ಈ ವಾಕ್ಯ ಏನದ ಟ್ರೂ ಆಗಿದೆ. ಸೊ ಇದನ್ನ ಇಲ್ಲಿ T ಅಂತ ಬರ್ರಿ. ಸೊ 10th ಒಂದು ಕ್ವಶನ್ ನೋಡ್ರಿ. 92% ಆಫ್ ದ ಜಮೈಕಾ ಈಸ್ ಇನ್ಹ್ಯಾಬಿಟೆಡ್ ಬೈ ಬ್ಲ್ಯಾಕ್ಸ್. ಸೊ ಇದು ಕೂಡ ಏನಿದೆ ಕರೆಕ್ಟ್ ಆಗಿದೆ. ಆನ್ಸರ್ 92% ಜಮೈಕಾ ಏನಿದೆ ಇನ್ಹ್ಯಾಬಿಟೆಡ್ ಬೈ ಬ್ಲ್ಯಾಕ್ಸ್ ಆಗಿದ್ದಾರೆ. ಸೊ ಟ್ರೂ ಆಗಿದೆ. ಸೊ ಅದರಿಂದ ಏನ್ ಮಾಡ್ರಿ T ಅಂತ ಬರ್ರಿ. ಸೊ ನೋಡ್ರಿ C4 ನೋಡ್ರಿ. C4 ಏನ್ ಕೊಟ್ಟಿದ್ದಾರೆ. ಫಾರ್ ಈಚ್ ಆಫ್ ದ ಸ್ಟೇಟ್ಮೆಂಟ್ಸ್ 4 alternatives ಆರ್ ಗಿವನ್
as the answers. Choose the best alternative questions. ಇಲ್ಲಿ ಏನು ಕೊಟ್ಟಿದೆ ಅಂದ್ರೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ 4 ಉತ್ತರಗಳನ್ನ ನೀಡಿದ್ದಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೀರಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಕ್ವಶನ್ 1 ಇದೆ, ದ 2 ಬಾಯ್ಸ್ ಇನ್ ದ ಸ್ಟೋರಿ ಆರ್. ಸೊ ಈ ಸ್ಟೋರಿಲಿ ಅಂತ 2 ಬಾಯ್ಸ್ ಯಾರು ಅಂತ ಕೇಳ್ತಾರೆ. ಸೊ ಅವರಿಬ್ರು ಏನಾಗಿದ್ದಾರೆ, ಗುಡ್ ಫ್ರೆಂಡ್ಸ್ ಆಗಿದ್ದಾರೆ, ಬ್ರದರ್ಸ್ ಆಗಿದ್ದಾರೆ, ನೇಬರ್ಸ್ ಆಗಿದ್ದಾರೆ, ಕ್ಲಾಸ್ಮೇಟ್ಸ್ ಆಗಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನ್ ಬರ್ತದ, ಬಿ ಆನ್ಸರ್ ಬರ್ತದೆ, ಬ್ರದರ್ಸ್ ಆಗಿದ್ದಾರೆ. ಸೊ B1 is a correct answer. So question 2 ನೋಡ್ರಿ, the commands that the white boy gave the black boy were. ಸೊ ನೋಡ್ರಿ ಏನದ, the commands that white boy gave the black boy were. ಸೊ ಏನ್ ಮಾಡ್ತಾನ, ವೈಟ್ ಬಾಯ್ ಕಮಾಂಡ್ ಮಾಡುವಾಗ ಏನ್ ಕಮಾಂಡ್ ಮಾಡ್ತಿರ್ತಾನ ಅಂತ ಕೇಳಿದ್ರು. ಸೊ ನೋಡ್ರಿ, ಸೊ ಇಲ್ಲಿ ಏನದ ಆನ್ಸರ್ 5 in number, 4 in number, 3 in number, 2 in number. ಸೊ ಇಲ್ಲಿನ 3 in number ಅದ. ಸೊ ಆನ್ಸರ್ ಸಿ, 3 in number. ಸೊ ನೋಡ್ರಿ ಕ್ವಶನ್, ಸೊ ಕ್ವಶನ್ ಥರ್ಡ್ ನೋಡ್ರಿ, ಥರ್ಡ್ ಒಂದು ಕ್ವಶನ್ ನೋಡ್ರಿ, ದ ಬ್ಲ್ಯಾಕ್ ಬಾಯ್ ಹ್ಯಾಡ್ ಅ ಮ್ಯಾಟ್ ಆಫ್ ಕೋರಸ್ ಹೇರ್ ಆನ್ ಹಿಸ್ ಹೆಡ್. ಕೋರಸ್ ಮೀನ್ಸ್, ಸೊ ನೋಡ್ರಿ A B C ಅಂತೇಳಿ ಡಿ ಅಂತ 4 ಆಪ್ಷನ್ ಕೊಟ್ಟಿದಾರ. ರಫ್, ಬ್ಯೂಟಿಫುಲ್, ನೈಸ್, ಲಾಂಗ್. ಸೊ ಏನಿರ್ತಾವ ಇಲ್ಲಿ ಹೇರ್ ಹೇಗದ ಅಂತ ಕೇಳ್ತಾರ. ಸೊ ಕೋರಸ್ ಹೇರ್ಸ್ ಮೀನ್ಸ್ ಏನಂತ ಕೇಳ್ತಾರ. ಸೊ ಇಲ್ಲೇನದ ರಫ್ ಆಗಿರ್ತಾವ. ಸೊ ನೋಡ್ರಿ ಆನ್ಸರ್ ಎ. ಇನ್ ಕ್ವಶನ್ 4 ನೋಡ್ರಿ, ಓನ್ಲಿ ವಿ ಗ್ರೋನ್ ಅಪ್ಸ್ ಆರ್ ಸಿಲ್ಲಿ, ದ ಕ್ವಶನ್ ಟ್ಯಾಗ್ ದಿಸ್ ಸ್ಟೇಟ್ಮೆಂಟ್ ಇಸ್. ಸೊ ನೋಡ್ರಿ ಇಲ್ಲಿ ಕ್ವಶನ್ ಟ್ಯಾಗ್ ಹಾಕ್ಬೇಕಾ, ಇಲ್ಲಿ ಆನ್ಸರ್ ಏನಾಗತ್ತ, ಆರಂಟ್ ಆಗ್ತದೆ. ಸೊ ಇಲ್ಲಿ ವಿ, ಸೊ ಇಲ್ಲಿ ಆರಂಟ್ ವಿ ಅಂತೇಳಿ ನಾವು ಹೇಳ್ಬೋದು. ಸೊ ಕ್ವಶನ್ ಆನ್ಸರ್ A1 ಆರಂಟ್ ವಿ. ಫಿಫ್ತ್ ಒಂದು ಕ್ವಶನ್ ನೋಡಿ, ದ ವೈಟ್ ಬಾಯ್ ಹ್ಯಾಡ್ ಹ್ಯಾಜಲ್ ಐಸ್. ಹ್ಯಾಜಲ್ ಮೀನ್ಸ್ ಅಂತ ಕೇಳ್ತಾರೆ. ಸೊ ಹ್ಯಾಜಲ್ ಮೀನ್ಸ್ ಏನಂತ ಕೇಳಿದಾರೆ. ಸೊ ನೋಡ್ರಿ ರೆಡಿಶ್ ಬ್ರೌನ್ ಅಥವಾ ಪೇಲ್ ಬ್ರೌನ್ ಅಥವಾ ಯೆಲ್ಲೋಯಿಶ್ ಬ್ರೌನ್ ಅಥವಾ ಬ್ಲೂಯಿಶ್ ಬ್ರೌನ್. ಸೊ ಇದನ್ನ ಹ್ಯಾಜಲ್ ಅಂತಂದ್ರೆ ರೆಡಿಶ್ ಬ್ರೌನ್ ಅಂತ ಹೇಳಿ ಅರ್ಥ. ಸೊ ಆನ್ಸರ್ A1 ಆನ್ಸರ್ ಇಸ್ ಕರೆಕ್ಟ್. ಸೊ ರೆಡಿಶ್ ಬ್ರೌನ್. ಸೊ ನೋಡ್ರಿ ರೀಡ್ ಅಂಡ್ ರೈಟ್ ಅಂತ ಕೇಳಿದಾರೆ. ಸೊ ಓದಿಕರ ಏನ್ ಆನ್ಸರ್ನ ಬರಿ ಅಂತ ಹೇಳಿದಾರೆ. ಸಿ ಪಾಯಿಂಟ್ ನೋಡ್ರಿ, ರೀಡ್ ಅಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್. ಸೊ ಮೊದಲು ಕ್ವಶನ್ ನ ಓದಿ, ಸೊ ಡಿಸ್ಕಸ್ ಮಾಡಿದ ನಂತರ ಏನ್ ಮಾಡ್ರಿ, ಆನ್ಸರ್ನ ಬರೀರಿ ಅಂತ ಹೇಳ್ತಾರೆ. ಸೊ ಕ್ವಶನ್ 1, ಫಸ್ಟ್ ಒಂದು ಕ್ವಶನ್ ನೋಡ್ರಿ, ವಾಟ್ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸ್ ಕ್ಯಾನ್ ಯು ಮೇಕ್ ಔಟ್ ಬಿಟ್ವೀನ್ ದ 2 ಬಾಯ್ಸ್. ಸೊ ಆ ಇಬ್ರು ಹುಡುಗರಲ್ಲಿ ಅಂತ ಸಿಮಿಲಾರಿಟಿ ಮತ್ತು ಡಿಫರೆನ್ಸ್ ಏನ್ ಅಂತ ಕೇಳಾಕ್ತಿದ್ರ. ಸೊ ನೋಡ್ರಿ, ದ ನರೇಟರ್ ಫೈಂಡ್ ಬೋತ್ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸ್ ಇನ್ ದ 2 ಬಾಯ್ಸ್. ಬೋತ್ ವೇರ್ ಸ್ಮಾಲ್, ಅರೌಂಡ್ 4 and 5 years of age, and were dressed in blue shirts and khaki pants. Both had bare, muddy feet, but there were marked difference too. The bigger boy was very dark and sturdy with coarse hair and coal black eyes, appearing to be a Jamaican. The smaller boy was also sturdy, but he was white with the hazel eyes and a little brown hair. ಸೊ ನೋಡ್ರಿ ಅವರಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ಇದಾವ ಮತ್ತು ಒಂದಷ್ಟು ಕೆಲವು ಡಿಫ್ರೆನ್ಸ್ ಇದಾವ. ಸೊ ವೈಟ್ ಬಾಯ್ ಏನಿದ 4 years ಓಲ್ಡ್ ಅದಾನ, ಬ್ಲ್ಯಾಕ್ ಬಾಯ್ 5 years ಓಲ್ಡ್ ಆಗಿರ್ತಾನ. ಮತ್ತು ಅವ್ರಿಬ್ರು ಕಾಲ್ಗಳು ಇರ್ತಾವ ಅಂತಂದ್ರೆ ಮಡ್ಡಿ ಆಗಿರ್ತಾವ, ಮತ್ತು ಅವ್ರು ಧರಿಸಿದಂತ ಶರ್ಟ್ ಬ್ಲೂ ಆಗಿರ್ತಾವ, ಮತ್ತು ಕಾಕಿ ಪ್ಯಾಂಟ್. ಇಬ್ರು ಕೂಡ ಸೇಮ್ ಡ್ರೆಸ್ ಅನ್ನ ಧರಿಸಿರ್ತಾರೆ. ಮತ್ತು ಅವ್ರಿಬ್ರು ಕಾಲ್ಗಳೇನ ಮಡ್ಡಿ ಆಗಿರ್ತಾವ, ಅಂದ್ರೆ ರಾಡಿ ಆಗಿರ್ತಾವ. ಅವರ ಮಣ್ಣಿನಲ್ಲಿ ಆಡೋದ್ರಿಂದ ಅವ್ರ ಕಾಲುಗಳನ್ನ ಮಣ್ಣು ಹತ್ಕೊಂಡಿರ್ತದ. ಮತ್ತು ಅವರಲ್ಲಿ ಇರುವಂತ ಡಿಫ್ರೆನ್ಸ್ ಏನಂತಂದ್ರೆ, ದ ಬಿಗ್ಗರ್ ಬಾಯ್ ವಾಸ್ ವೆರಿ ಡಾರ್ಕ್. ಏನಿರ್ತಾವ ಅವನ ಕಲರ್ ಏನಿರ್ತದ, ಡಾರ್ಕ್ ಕಲರ್ ಇರ್ತದ. ಮತ್ತು ಅವನ್ಗ ಹೇರ್ ಹೇಗಿರ್ತಾವ ಅಂದ್ರೆ ಕೋರಸರ್ ಅಂದ್ರೆ ಗುಂಗುರು ಕೂದಲು ಇರ್ತಾವ. ಮತ್ತು ಕೋಲ್ ಬ್ಲ್ಯಾಕ್ ಐಸ್ ಇರ್ತದ, ಅಂದ್ರೆ ಕಪ್ಪದಂತ ಕಣ್ಣು ಗುಡ್ಡಿಯನ್ನ ಹೊಂದಿರ್ತಾನ. ಮತ್ತು ಅವ್ನು ನೋಡಕ ಜಮೈಕನ್ ತರ ಕಾಣ್ತಾನ. ಮತ್ತು ಸ್ಮಾಲರ್ ಒನ್ ಬಾಯ್ ಏನಿರ್ತಾನ 5 years ಓಲ್ಡ್ ಇದಾನ, ಬಟ್ ಅವನು ಏನೋ ಶಕ್ತಿಯುತನ ಆಗಿರ್ತಾನ. ಬಟ್ ಅವನ್ ಏನಿರ್ತದ ವೈಟ್ ಹ್ಯಾಜಲ್ ಐಸ್ ಇರ್ತಾವ, ಅಂದ್ರೆ ಸೊ ರೆಡಿಶ್ ಬ್ರೌನ್ ಕಲರ್ ಕಣ್ಣು ಇರ್ತದ. ಮತ್ತು ಲೈಟ್ ಬ್ರೌನ್ ಹೇರ್ ಇರ್ತದ, ಬ್ರೌನ್ ಕಲರ್ ಹೇರ್ ಇರ್ತಾವ. ಸೊ ನೋಡ್ರಿ ಕ್ವಶನ್ ಸೆಕೆಂಡ್ ನೋಡ್ರಿ, ವಾಟ್ ದೇರ್ ಕಮಾಂಡ್ಸ್ ಡಿಡ್ ದ ಬಿಗ್ ಬಾಯ್ ಗಿವ್ ದ ಸ್ಮಾಲ್ ಬಾಯ್. ವಾಟ್ 3 ಕಮಾಂಡ್ಸ್. ಸೊ ಇಲ್ಲಿ ಬಿಗ್ ಬಾಯ್ ಇದ್ದಂಥವನ್ನ ಯಾವ 3 ಆಜ್ಞೆಗಳನ್ನ ಸ್ಮಾಲರ್ ಬಾಯ್ಗೆ ಮಾಡಿದಾನೆ ಅಂತ ಕೇಳಿದಾರೆ. ಸೊ ಸಣ್ಣ ಹುಡುಗನಿಗೆ ಮಾಡಿದ ಅಂತ ಕೇಳಿದಾರೆ, ವೈಟ್ ಬಾಯ್ಗೆ. ಸೊ ನೋಡ್ರಿ ಆನ್ಸರ್ ನೋಡ್ರಿ, ದ ಬಿಗ್ ಬಾಯ್ ಆರ್ಡರ್ ದ ಸ್ಮಾಲ್ ಬಾಯ್ ಟು ಗೆಟ್ ಹಿಮ್ ಅ ಬನಾನಾ. ವೆನ್ ದ ವೈಟ್ ಬಾಯ್ ಬ್ರಾಟ್ ಹಿಮ್ a banana, he asked him to peel it for him. ಸೊ ಈ ರೀತಿಯಾದಂಥ ಕಮಾಂಡ್ಸ್ನ ಏನು ಮಾಡ್ತಾನೆ ಅಂದ್ರೆ
ಬಿಗ್ ಬಾಯ್ ವೈಟ್ ಬಾಯ್ಗೆ ಮಾಡ್ತಾನೆ. ಸೊ ಥರ್ಡ್ ಒನ್ ಕ್ವಶನ್ ನೋಡ್ರಿ, ದ ಆಥರ್ ಕುಡ್ ಫೈಂಡ್ ನೋ ಆನ್ಸರ್ ಟು ಸಮ್ ಕ್ವಶನ್ಸ್ ವಿಚ್ ಆರ್ ದೋಸ್ ಕ್ವಶನ್ಸ್. ಸೊ ಇಲ್ಲಿ ನಿರೂಪಕರಿಗೆ ಸಿಗದೆ ಅಂತ ಕ್ವಶನ್ ಅಂದ್ರೆ ಪ್ರಶ್ನೆಗೆ ಸಿಗದಂತ ಆನ್ಸರ್ಗಳು ಯಾವ ಅಂತ ಕೇಳ್ತಿದ್ದಾರೆ. ಸೊ ಅವು ಯಾವ ಪ್ರಶ್ನೆಗಳಿಗೆ ಅವ್ರಿಗೆ ಆನ್ಸರ್ ಸಿಗಲಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ನೋಡ್ರಿ ಆನ್ಸರ್ ದ ಆಥರ್ ಕುಡ್ ನಾಟ್ ಫೈಂಡ್ ಆನ್ಸರ್ ಟು ದೀಸ್ ಕ್ವಶನ್ಸ್. ಸೊ ಅವ್ರಿಗೆ ಆನ್ಸರ್ ಸಿಗದಂತ ಕ್ವಶನ್ ಇಲ್ಲವಾ, ಇಫ್ ದ ಬಾಯ್ ಹ್ಯಾಡ್ sensed that he would be a servant of the white man in his own country. So second one question ನೋಡ್ರಿ, if he could make a difference between himself and the white boy. Third one question ನೋಡ್ರಿ, if the white boy was going to boss over the black boy. ಸೊ ಈ ಮೂರು ಪ್ರಶ್ನೆಗಳಿಗಿನ ಆನ್ಸರ್ ನಿರೂಪಕರಿಗೆ ಸಿಕ್ಕಿರಲಿಲ್ಲ. ಸೊ ಫೋರ್ತ್ ಒಂದು ಕ್ವಶನ್ ನೋಡ್ರಿ, ವೈ ವಾಸ್ ದ ನ್ಯಾರೇಟರ್ ಸರ್ಪ್ರೈಸ್ಡ್ ದ ನೆಕ್ಸ್ಟ್ ಮಾರ್ನಿಂಗ್. ಸೊ ನೋಡ್ರಿ ನಿರೂಪಕರಿಗೆ ಮರುದಿನ ಏನು ಆಶ್ಚರ್ಯವಾಗಿತ್ತು ಅಂತ ಕೇಳ್ತಿದ್ರ, ಯಾವ ರೀತಿ ಅವ್ರಿಗೆ ಆಶ್ಚರ್ಯ ಆಗಿತ್ತು ಮರುದಿನ ಆ ಸನ್ನಿವೇಶ ನೋಡಿದಾಗ. ಸೊ ನೋಡಿ ಆನ್ಸರ್ ನೋಡಿ, ದ ನೆಕ್ಸ್ಟ್ ಮಾರ್ನಿಂಗ್ ದ ನ್ಯಾರೇಟರ್ ವಾಸ್ ಸರ್ಪ್ರೈಸ್ ಟು ಸಿ ದ್ಯಾಟ್ ದ ಸೀನ್ ಈಸ್ ಕಂಪ್ಲೀಟ್ಲಿ ಚೇಂಜ್ಡ್ ದ ಪ್ರೀವಿಯಸ್ ಡೇ ವಿತ್ the white boy was boss and commanding, but now was walked obediently behind the black boy. Similarly, the black boy who was obediently following the commands was now commanding the white boy. ಸೊ ಏನಾಗಿರ್ತಂದ್ರೆ ಮೊದಲನೇ ದಿನ ವೈಟ್ ಬಾಯ್ ಏನ್ ಮಾಡ್ತಿದಾರ, ಕಮಾಂಡಿಂಗ್ ಮಾಡ್ತಾನ ಅಂದ್ರೆ ಆಜ್ಞೆ ಮಾಡ್ತಿದ್ದಾನ, ಅದನ್ನ ಬ್ಲಾಕ್ ಬಾಯ್ ಕೇಳ್ತಾನ. ಮರುದಿನ ಏನಾಗಿರ್ತಂದ್ರೆ ಬ್ಲಾಕ್ ಬಾಯ್ ಆರ್ಡರ್ ಮಾಡ್ತಿದ್ದಾನ ಅಂದ್ರ ಆಜ್ಞೆ ಏನ್ ಮಾಡ್ತಿದ್ದಾನ ಅದನ್ನ ವೈಟ್ ಬಾಯ್ ಚಾಚು ತಪ್ಪದ ಪಾಲಿಸ್ತಿರ್ತಾನ. ಇದೇನಾಗಿರ್ತದ ನಿರೂಪಕರಿಗೆ ಸರ್ಪ್ರೈಸ್ ಆಗಿ ಕಾಣ್ತದ. ಸೊ ನೋಡ್ರಿ ಫಿಫ್ತ್ ಒಂದು ಕ್ವಶನ್ ನೋಡ್ರಿ, ಹೌ ಡಿಡ್ ದ ಟೂ ಬಾಯ್ಸ್ ಬಿಹೇವ್ ವೈಲ್ ಪ್ಲೇಯಿಂಗ್. ಸೊ ನೋಡ್ರಿ ಅವ್ರ ಆಟ ಆಡುವಾಗ ಅವ್ರ ಬಿಹೇವ್ ಹೆಂಗ್ ಯಾವ ರೀತಿ ಇತ್ತು ಅಂತ ಕೇಳ್ತಿದಾರೆ. ಸೊ ಆನ್ಸರ್ ನೋಡ್ರಿ, ದ ಟೂ ಬಾಯ್ಸ್ ಟುಕ್ ದ ಬಾಸ್ ಅಂಡ್ ಸ್ಲೇವ್ ರೂಲ್ alternatively according to their role. They performed well, that is in boss role the commanded, and in slave role they submitted themselves and did the commands obediently. Thus they behave like this while playing. ಸೊ ಅಲ್ಲಿ ಏನಿರ್ತದ ಆಟದ ನಿಯಮ ಏನಂತಂದ್ರೆ, ಒಬ್ರು ಏನಾಗಿರ್ಬೇಕು, ಬಾಸ್ ಆಗಿರ್ಬೇಕು, ಒಬ್ರು ಸ್ಲೇವ್ ಆಗಿರ್ಬೇಕು, ಒಬ್ಬ ಯಜಮಾನ್ ಆದ್ರೆ ಇನ್ನೊಬ್ಬ ಸೇವಕನಾಗಿರ್ಬೇಕು. ಸೊ ಒಂದು ದಿನ ಒಬ್ರು ಯಜಮಾನ್ ಆದ್ರೆ ಒಬ್ರು ಸೇವಕರಾಗಿರ್ಬೇಕು, ಮರುದಿನ ಸೇವಕನಾದವನ ಯಜಮಾನ್ ಆಗಿರ್ಬೇಕು, ಯಜಮಾನದವನ ಸೇವಕ ಆಗ್ಬೇಕಂತ ಆಟವನ್ನ ಆಡ್ತಿರ್ತಾರೆ. ಸೊ ಅದನ್ನ ಇಬ್ರು ಚಾಚು ಚಬ್ದ ಆಜ್ಞೆಗಳನ್ನ ಪಾಲಿಸ್ಬೇಕು ಅನ್ನೋದು ಈ ಆಟದ ನಿಯಮ ಆಗಿರ್ತದೆ. ಸೊ ಈ ರೀತಿನ ಬಿಹೇವ್ನ ಅವ್ರ ಮಾಡ್ತಿರ್ತಾರ ಆಟದೊಳಗೆ. ಸೊ ಸಿಕ್ಸ್ ಒಂದು ಕ್ವಶನ್ ನೋಡ್ರಿ, ವಾಟ್ ಮೇಡ್ ದ ನ್ಯಾರೇಟರ್ ಥಿಂಕ್ ದ್ಯಾಟ್ ದ ಬ್ಲ್ಯಾಕ್ ಬಾಯ್ ಕುಡ್ ಬಿ ದ ಸನ್ ಆಫ್ ಅ ಸರ್ವೆಂಟ್ ಆರ್ ಅ ಕ್ಲಾಸ್ಮೇಟ್ ಆಫ್ ದ ವೈಟ್ ಬಾಯ್. ಸೊ ನೋಡ್ರಿ ನ್ಯಾರೇಟರ್ ಏನ್ ಥಿಂಕ್ ಮಾಡಿರ್ತದ ಅಂತ, ಬ್ಲ್ಯಾಕ್ ಬಾಯ್ ಕುಡ್ ಬಿ ದ ಸನ್ ಆಫ್ ದ ಸರ್ವೆಂಟ್. ಸೊ ಏನು ಅವನ ಸೇವಕನ ಮಗನ ಆಗಿರ್ಬೋದು ಅಥವಾ ಕ್ಲಾಸ್ಮೇಟ್ ಆಗಿರ್ಬೋದಾ ವೈಟ್ ಬಾಯ್ದ ಅಂತೇಳಿ ಯಾವ ರೀತಿ ಥಿಂಕ್ ಮಾಡ್ತಾ ಇದಾರೆ ಅಂತ ಕೇಳಿದಾರೆ. ಸೊ ನೋಡ್ರಿ ಆನ್ಸರ್, ದ ಬಿಗ್ ಬಾಯ್ ಒಬೇಡ್ ದ ಆರ್ಡರ್ಸ್ ಆಫ್ ದ ವೈಟ್ ಬಾಯ್ ವಿತೌಟ್ ಎನಿ ಕಂಪ್ಲೇಂಟ್. ದಿಸ್ ಮೇಡ್ ದ ನ್ಯಾರೇಟರ್ ಥಿಂಕ್ ದಟ್ he was the son of the servant, but when he saw that both boys were dressed in blue shirts and khaki pant, he presumed that they could be classmates. ಸೊ ಅವ್ರು ಏನಾಗಿರ್ತಾರೆ ಅಂತಂದ್ರೆ, ಸೊ ಇಬ್ರು ಡ್ರೆಸ್ ಸೇಮ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅವರ ಕ್ಲಾಸ್ಮೇಟ್ ತರ ಕಾಣ್ತಿದಾರೆ. ಬಟ್ ಅವ್ರ ಆರ್ಡರ್ ಮಾಡೋದು ನೋಡಿದ್ರೆ, ಸೊ ವೈಟ್ ಬಾಯ್ ಏನಿರ್ತಾನೆ ಇಲ್ಲಿ ಯಜಮಾನ ಮಗ ಇರ್ತಾನೆ ಮತ್ತು ಬ್ಲ್ಯಾಕ್ ಬಾಯ್ ಸೇವಕನ ಮಗ ಅಂತೇಳಿ ನಿರೂಪಕರು ತಿಳ್ಕೊಂಡಿರ್ತಾರೆ. ಸೊ ಕ್ವಶನ್ 7 ನೋಡ್ರಿ, ವಾಟ್ ವೇರ್ ದ 2 ಪಾಯಿಂಟ್ಸ್ ದಟ್ ದ ನ್ಯಾರೇಟರ್ ವಾಂಟೆಡ್ ಟು ಕ್ಲಾರಿಫೈ ಟು ದ ವೈಟ್ ಮ್ಯಾನ್. ಸೊ ನೋಡ್ರಿ 7th ಕ್ವಶನ್ ಏನ್ ಕೇಳಿದ್ರ, ವಾಟ್ ವೇರ್ 2 ಪಾಯಿಂಟ್ಸ್. ಸೊ ಯಾವ 2 ಪಾಯಿಂಟ್ಸ್ಗಳು ದ ನ್ಯಾರೇಟರ್ ವಾಂಟೆಡ್ ಟು ಕ್ಲಾರಿಫೈ ದ ವೈಟ್ ಮ್ಯಾನ್. ಸೊ ಬಿಳಿ ಮನುಷ್ಯನಿಗೆ ಕ್ಲಾರಿಫೈ ಮಾಡ್ಕೊಂತ ಯಾವ ಪಾಯಿಂಟ್ಸ್ ಅಂತ ಕೇಳಿದಾರೆ. ಸೊ ಆನ್ಸರ್ ನೋಡ್ರಿ, the 2 points that the narrator wanted to clarify to the white man are, one day or the other the black will rule over the whites, and second one that's only a game. ಸೊ ಈ ಎರಡು ಪಾಯಿಂಟ್ಗಳು ಏನಾಗಬೇಕಿರ್ತದೆ, ಕ್ಲಾರಿಫೈ ಆಗ್ಬೇಕಾಗಿರ್ತದೆ. ಸೊ ಎರಡು ಪಾಯಿಂಟ್ಗಳನ್ನ ಕ್ಲಾರಿಫೈ ಮಾಡ್ಕೋತಾರ. 8th ಒಂದು ಕ್ವಶನ್ ನೋಡ್ರಿ, the two boys though brothers differed in their color, what might be the reason.
ಸೊ ಆ ಇಬ್ರು ಹುಡುಗರು ಸೋದರಾಗಿರ್ತಾರ. ಬಟ್ ಅವರಿಬ್ರು ಕಲರ್ ಯಾಕೆ ಚೇಂಜ್ ಅದ ಅಂತೇಳಿ ರೀಸನ್ ಏನ ಅಂತ ಕೇಳ್ತಾ ಇರ್ತದ. ಸೊ ಕೇಳ್ತಿದಾರ. ಸೊ ಈ ಕ್ವಶನ್ ಆನ್ಸರ್ ನೋಡ್ರಿ. ದೇರ್ ಪೇರೆಂಟ್ಸ್ ಬಿಲಾಂಗ್ ಟು ಡಿಫ್ರೆಂಟ್ ರೇಸಸ್. ದೇರ್ ಫಾದರ್ ವಾಸ್ ಅ ವೈಟ್ ಮ್ಯಾನ್ ಅಂಡ್ ಹಿಸ್ ಮದರ್ ವಾಸ್ ಅ ಡಾರ್ಕ್ ಮ್ಯಾನ್. ಸೊ ಇಬ್ರು ಹುಡುಗರ ತಂದೆ ಮತ್ತು ತಾಯಿಯರು ಬೇರೆ ಬೇರೆ ಜನಾಂಗದವರು ಆಗಿರೋದ್ರಿಂದ ಏನಾಗಿರುತ್ತ ಆ ಇಬ್ರು ಮಕ್ಕಳ ಕಲರ್ ಏನಾಗಿತ್ತ ಬೇರೆ ಬೇರೆ ಆಗಿರ್ತದ. ಸೊ ಅವ್ರ ತಂದೆ ವೈಟ್ ಮ್ಯಾನ್ ಆಗಿರೋದ್ರಿಂದ, ಸೊ ಒಂದು ಹುಡುಗ ವೈಟ್ ಆಗಿ ಹುಟ್ಟಿರ್ತ, ಅವ್ರ ತಾಯಿ ಡಾರ್ಕ್ ಇರೋದ್ರಿಂದ ಬ್ರೌನಿಶ್ ಕಲರ್ ಇಂದ ಒಂದು ಮಗು ಬ್ಲ್ಯಾಕ್ ಆಗಿ ಹುಟ್ಟಿರುತ್ತ. ಸೊ ಕ್ವಶನ್ 9 ನೋಡ್ರಿ. ಇಫ್ ಯು ವೇರ್ ದ ವೈಟ್ ಮ್ಯಾನ್, ಹೌ ವುಡ್ ಯು ರಿಯಾಕ್ಟ್ ಟು ದ ನ್ಯಾರೇಟರ್ ಕಮೆಂಟ್? ಸೊ ನೋಡ್ರಿ ಆನ್ಸರ್ ನೋಡ್ರಿ. ಇಫ್ ಐ ವೇರ್ ದ ವೈಟ್ ಮ್ಯಾನ್, ಐ ವುಡ್ ಹ್ಯಾವ್ ಆಲ್ಸೋ ಬಿಹೇವ್ಡ್ ಲೈಕ್ ದ ವೈಟ್ ಮ್ಯಾನ್. ಸೊ ನೋಡ್ರಿ 9 ಕ್ವಶನ್ ಆನ್ಸರ್ ಮುಗಿದವ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ರಿ. ಕಾಂಪ್ರಿಹೆನ್ಷನ್. ಸೊ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋ. ಸೊ ನೋಡ್ರಿ ಕಾಂಪ್ರಿಹೆನ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರಿಗೆ ಹೇಳಿದಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ನೋಡ್ರಿ ಫಸ್ಟ್ ಒಂದು ಕ್ವಶನ್ ನೋಡ್ರಿ. ಐ ವಿಲ್ ಸೇವ್ ಹಿಮ್ ದಿಸ್ ಪಜಲ್. ಸೊ ಹೂ ಇಸ್ ದ ಟಿ? ಸೊ ಸೆಕೆಂಡ್ ನೋಡ್ರಿ. ಹೂ ಇಸ್ ಹಿಮ್? ವಾಟ್ ಡಸ್ ದ ಆಥರ್ ವಾಂಟೆಡ್ ಟು ಟೆಲ್ ಹಿಮ್ ದ ವೈಟ್ ಮ್ಯಾನ್? ಸೊ ಫಸ್ಟ್ ಒನ್ ನೋಡ್ರಿ. ಹೂ ಇಸ್ ದ ಟಿ? ಸೊ ಇಲ್ಲಿ ಯಾರು ಟಿ ಅಂತ ಕೇಳ್ತಾರ? ದ ಆಥರ್ ಎಲ್ ಹೆಂಡ್ರಿಕ್ಸ್. ಸೊ ಇಲ್ಲಿ ಯಾರು ಟಿ ಅಂತಂದ್ರೆ, ಸೊ ಆಥರ್ ಹೆಂಡ್ರಿಕ್ಸ್ ಅವರು ಇಲ್ಲಿ ಟಿ ಆಗಿದ್ದಾರೆ. ಸೊ ಹೂ ಈಸ್ ಹಿಮ್? ಸೊ ಯಾರಲ್ಲಿ ಅವನು ಅಂತಂದ್ರೆ ದ ವೈಟ್ ಮ್ಯಾನ್. ಸೊ ಯಾರು ಅವನಂತಂದ್ರೆ ವೈಟ್ ಮ್ಯಾನ್. ಸೊ ವಾಟ್ ಡಸ್ ದ ಆಥರ್ ವಾಂಟೆಡ್ ಟು ಟೆಲ್ ಹಿಮ್ ವೈಟ್ ಮ್ಯಾನ್? ಸೊ ನಿರೂಪಕರು ವೈಟ್ ಮ್ಯಾನ್ ಏನ್ ಹೇಳ್ಬೇಕಂತ ಅನ್ಕೊಂಡಿದಾರ ಅಂತಂದ್ರೆ ಅಂತ ಕೇಳ್ತಾರ. ದ ಆಥರ್ ವಾಂಟ್ಸ್ ಟು ಟೆಲ್ ದ ವೈಟ್ ಮ್ಯಾನ್ ದ ಟೂ ಬಾಯ್ಸ್ ವೇರ್ ಓನ್ಲಿ ಪ್ಲೇಯಿಂಗ್ ಅ ಗೇಮ್. ಸೊ ಸೆಕೆಂಡ್ ಕ್ವಶನ್ ನೋಡ್ರಿ. ಐ ಸ್ಮೈಲ್ಡ್ ಮೈ ಸ್ಪಿರಿಟ್ ಲಾಫ್ಡ್ ಅಟ್ ಮೀ. ಸೊ ನೋಡ್ರಿ ಅವ್ರೇನ ತಮ್ಮ ಒಳಗಡೆನ ನಕ್ ಬಿಡ್ತಾರ ಅಂತ ಹೇಳಿ ವಾಕ್ಯದ. ಸೊ ಹೂ ಸ್ಮೈಲ್ಡ್ ಅಂತ ಕೇಳ್ತಾರ. ಫಸ್ಟ್ ಒನ್ನ ಟು ಹೂಮ್ ಡಸ್ ಮೀ ರೆಫರ್ ಅಂತ ಕೇಳ್ತಾರ. ಥರ್ಡ್ ಒನ್ ನೋಡ್ರಿ. ಸಿ ವೈ ಇಸ್ ದ ಆಥರ್ ಹ್ಯಾಪಿ? ಸೊ ಆಥರ್ ಯಾಕೆ ಹ್ಯಾಪಿ ಆಗಿದಾರ ಅಂತ ಕೇಳ್ತಾರ. ಸೊ ನೋಡ್ರಿ ಹೂ ಈಸ್ ಸ್ಮೈಲ್ಡ್? ಸೊ ಇಲ್ಲಿ ಯಾರ ಸ್ಮೈಲ್ ಮಾಡ್ರಿ ಅಂತ ಕೇಳ್ತಾರ. ದ ಆಥರ್ ವಾಸ್ ಸ್ಮೈಲ್. ಸೆಕೆಂಡ್ ನೋಡ್ರಿ. ಟು ಹೂಮ್ ಡಸ್ ಮೀ ರೆಫರ್? ಸೊ ಯಾರು ಹೇಳ್ತಾರ ಯಾರ್ಯಾರು ಹೇಳ್ತಾರ ಅಂತ ಕೇಳ್ತಾರ. ದ ಆಥರ್. ಸೊ ಆಥರ್ ಅವರು ಹೇಳ್ತಾರ. ಸೊ ಆನ್ಸರ್ ಏನ ದ ಆಥರ್. ವೈ ಇಸ್ ದ ಆಥರ್ ಹ್ಯಾಪಿ? ಸೊ ಇಲ್ಲಿ ಆಥರ್ ಅವರು ನಿರೂಪಕರು ಯಾಕೆ ಹ್ಯಾಪಿ ಆಗಿದ್ದಾರೆ, ಯಾಕೆ ಸಂತೋಷ ಅಂತ ಕೇಳಿದ್ರೆ ದ ಆಥರ್ ಈಸ್ ಹ್ಯಾಪಿ ಬಿಕಾಸ್ ದ ವೈಟಿಸ್ ಅಂಡ್ ಬ್ಲ್ಯಾಕ್ ವೇರ್ ಲಿವಿಂಗ್ ಟುಗೆದರ್ ಹ್ಯಾಪಿಲಿ ಇನ್ ಜಮೈಕಾ. ಸೊ ಏನ ಜಮೈಕಾದಲ್ಲಿ ಏನಿದಾರೆ ಇಬ್ರು ವೈಟ್ ಜನಾಂಗದವ್ರಿಗಂತೂ ಬ್ಲ್ಯಾಕ್ ಜನಾಂಗದವ್ರು ಏನಿದಾರೆ ಹ್ಯಾಪಿ ಆಗಿದಾರ ಅಂತ ಹೇಳಿ ಅದ್ರ ಸಲುವಾಗಿ ಏನ್ ಮಾಡ್ತಾರ ಆ ಥರ ನಗ್ತಿರ್ತಾರೆ. ಸೊ ನೋಡ್ರಿ ವ್ಯಾಕ್ಯಾಬ್ಯುಲರಿ ಕೊಟ್ಟಿದಾರ. ಸೊ ಕಾಲಮ್ ಎ ಹ್ಯಾಸ್ ದ ನೇಮ್ ಆಫ್ ಕಂಟ್ರೀಸ್. ಚೂಸ್ ದ ಕರೆಕ್ಟ್ ನ್ಯಾಷನಾಲಿಟಿ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ಅಂಡ್ ರೈಟ್ ಇನ್ ಕಾಲಮ್ ಬಿ. ಸೊ ನೋಡ್ರಿ ಇಲ್ಲಿ ಕಂಟ್ರೀಸ್ ಮತ್ತು ನ್ಯಾಷನಾಲಿಟಿ ಕೊಟ್ಟಾರ. ಸೊ ನೋಡ್ರಿ ಅವನ್ನೆರಡು ಹೊಂದಿಸಿ ಬರ್ರಿ ಅಂತ ಹೇಳ್ತಾರ. ಸೊ ನೋಡ್ರಿ ಡಚ್, ಸ್ವಿಸ್, ಗ್ರೀಕ್, ಇಸ್ರೇಲಿಟೀಸ್, ಬ್ರಿಟಿಷ್, ಫ್ರೆಂಚ್, ಥಾಯ್, ಪೋರ್ಚುಗೀಸ್, ಸ್ವೀಡಿಶ್, ನೇಪಾಳೀಸ್ ಸೊ ಕೊಟ್ಟಿದ್ದಾರೆ. ಸೊ ಎ ಒಂದು ನೋಡ್ರಿ ಪೋರ್ಚುಗಲ್. ಸೊ ಇಲ್ಲಿ ಪೋರ್ಚುಗಲ್ ಅಂದ್ರೆ ಪೋರ್ಚುಗೀಸ್ ಅಂತ ಕರೀತಾರೆ. ಬ್ರಿಟನ್ಗೆ ಬ್ರಿಟಿಷ್ ಅಂತ ಕರೀತಾರೆ. ಫ್ರಾನ್ಸ್ಗೆ ಫ್ರೆಂಚ್ ಅಂತ ಕರೀತಾರೆ. ಥೈಲ್ಯಾಂಡ್ಗೆ ಥಾಯ್ ಅಂತೇಳಿ ಕರೀತಾರೆ. ಸೊ ಸ್ವೀಡನ್ಗೆ ಏನ್ ಮಾಡ್ತಾರೆ ಸ್ವೀಡಿಶ್ ಅಂತೇಳಿ ಹೇಳ್ತಾರೆ. ಸೊ ಹಾಲೆಂಡ್ದರ್ಗೆ ಡಚ್ ಅಂತ ಹೇಳ್ತಾರೆ. ಸ್ವಿಟ್ಜರ್ಲ್ಯಾಂಡ್ದರ್ಗೆ ಸ್ವಿಸ್ ಅಂತ ಹೇಳಿ ಕರೀತಾರೆ. ಗ್ರೀಸ್ದವ್ರಿಗೆ ಗ್ರೀಕ್ಸ್ ಅಂತ ಹೇಳ್ತಾರೆ. ಇಸ್ರೇಲ್ದವ್ರಿಗೆ ಇಸ್ರೇಲಿಟೀಸ್ ಅಂತ ಕರೀತಾರೆ. ನೇಪಾಳದಾಗ ನೇಪಾಳೀಸ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಏನ್ ಮಾಡಿದಾರ ಸೊ ಅವರ ಕಂಟ್ರೀಸ್ ಮತ್ತು ನ್ಯಾಷನಾಲಿಟಿಗೆ ತಕ್ಕಂಗೆ ಅವ್ರನ್ನೇ ಮಾಡಿದಾರ ಮ್ಯಾಚ್ ಮಾಡಿ ಕೊಟ್ಟಿದ್ದೀನಿ. ಸೊ ಆನ್ಸರ್ ನೋಡ್ರಿ. ವಿಡಿಯೋ ನೋಡ್ರಿ. ಗೆಸ್ ಅಂಡ್ ರೈಟ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಅಂಡರ್ಲೈನ್ ಇನ್ ದ ಟೇಬಲ್ ಗಿವನ್ ಬಿಲೋ. ಸೊ ನೋಡ್ರಿ ಗೆಸ್ ಅಂಡ್ ರೈಟ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಅಂಡರ್ಲೈನ್. ಸೊ ಇಲ್ಲಿ ಅಂಡರ್ಲೈನ್ ಮಾಡೋಂಥ ವರ್ಡ್ಗಳ ಮೀನಿಂಗ್ನ ಏನ್ ಮಾಡ್ರಿ ಸೊ ಇಲ್ಲಿ ಈ ವಾಕ್ಯದಲ್ಲಿ ಕೊಟ್ಟಿರುವಂತ ಏನ್ ಒಂದು ಶಬ್ದಗಳ ಅಂಡರ್ಲೈನ್ ಮಾಡಿದಾರಲ್ಲ ಆ ಶಬ್ದಗಳ ಅರ್ಥವನ್ನ ಹೇಳ್ರಿ ಅಂತ ಹೇಳ್ತಾರೆ. ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ 12 years ವಾಸ್ ಕಮಿಂಗ್ ಟು ಅ ಕ್ಲೋಸ್. ಸ್ಟಿಪ್ಯುಲೇಟೆಡ್ ಅಂತಂದ್ರೆ
ಸೊ ನೋಡ್ರಿ ಅಗ್ರೀಡ್ ಅಂದ್ರೆ ಫಿಕ್ಸ್ಡ್ ಅಂತ ಅಂದಂಗೆ ಅರ್ಥ. ಸೊ ನೋಡ್ರಿ ಸೆಕೆಂಡ್ ಒಂದು ಹೌ ಕ್ಯಾನ್ ಐ ಪರ್ಫಾರ್ಮ್ ದ ಪೈರ್ ಸ್ಯಾಕ್ರಿಫೈಸ್. ಸೊ ಇಲ್ಲಿ ಪರ್ಫಾರ್ಮ್ ಅಂತಂದ್ರೆ ಏನು ಕೇಳ್ತಾರೆ. ಸೊ ಪರ್ಫಾರ್ಮ್ ದ ಕ್ಯಾರಿ ಔಟ್ ಡೂ ಅಂತಂತ ಹೇಳಿದ ಅರ್ಥ. ಸೊ ಪಾಂಡವಾಸ್ ವಾಂಟೆಡ್ ಟು ಕ್ವಿಂಚ್ ದೇರ್ ಥರ್ಸ್ಟ್ ದೇ ವೆಂಟ್ ಇನ್ ಸರ್ಚ್ ಆಫ್ ವಾಟರ್. ಸೊ ಇಲ್ಲಿ ಕ್ವಿಂಚ್ ಅಂಡರ್ಲೈನ್ ಮಾಡಿದ. ಕ್ವಿಂಚ್ ಅಂತಂದ್ರೆ ಸ್ಲೇಕ್. ಸೊ ನೋಡ್ರಿ ಇನ್ನು ಫೋರ್ತ್ ನೋಡ್ರಿ ಆಫ್ಟರ್ ಸೀಯಿಂಗ್ ಆಲ್ ಬ್ರದರ್ಸ್ ಲೈಯಿಂಗ್ ಡೆಡ್ ಯುಧಿಷ್ಠಿರ ವಾಸ್ ಡ್ರೌಂಡ್ ಇನ್ ಅ ಸ್ಯಾರೋ. ಸೊ ಇಲ್ಲಿ ಡ್ರೌಂಡ್ ಅಂತಂದ್ರೆ ಏನಂತ ಕೇಳ್ತಾರೆ. ಡ್ರೌಂಡ್ ಅಂತಂದ್ರೆ ಸ್ಯಾಂಕ್. ಸೊ ನೋಡಿ ಪೀಪಲ್ನ ಯಕ್ಷ ವಾಸ್ ಪ್ಲೇಸ್ಡ್ ವಿತ್ ದ ಆನ್ಸರ್ ಗಿವನ್ ಬೈ ಯುಧಿಷ್ಠಿರ. ಸೊ ಇಲ್ಲಿ ಪ್ಲೇಸ್ಡ್ ಅಂತಂದ್ರೆ ಏನು ಕೇಳಿದ್ರೆ ಹ್ಯಾಪಿ. ಸೊ ನೋಡ್ರಿ ಇಲ್ಲಿ ಏನು ಅಂಡರ್ಲೈನ್ ಮಾಡೋಂಥ ವರ್ಡ್ಗಳು ಅಷ್ಟು ವರ್ಡ್ಗಳಿಗೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಅವುಗಳ ಮೀನಿಂಗ್ನ ಬರ್ದೀನಿ. ಸೊ ನೀವೇನು ಮಾಡ್ರಿ ನೋಟ್ ಮಾಡ್ಕೊಂಬಿಟ್ರಿ. ಸೊ ವಿ3 ನೋಡ್ರಿ ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ as the appropriate word and once given in bracket. ಸೊ ಇದನ್ನ ಇಲ್ಲಿ ಏನು ಮಾಡಿದಾರ. ಸೊ ಇಲ್ಲೊಂದು ಏನು ಮಾಡಿದಾರ ಕನ್ವರ್ಸೇಷನ್ ಅದ. ಸೊ ಈ ಕನ್ವರ್ಸೇಷನ್ ಓದ್ಕೊಂಡ ಬ್ರಾಕೆಟ್ನಲ್ಲಿರುವಂಥ ಏನು ಮಾಡ್ರಿ ಹೊಂದಾಣಿಕೆ ಆಗುವಂಥ ಕನ್ವರ್ಸೇಷನ್ನ ನೀವು ಮಾಡ್ರಿ ಅಂತ ಹೇಳಿದಾರ. ಪೇಷಂಟ್ ಡಾಕ್ಟರ್ ದ wound in my pains me a lot. ಸೊ ಇಲ್ಲಿನ ಹೀಲ್ ಆಗತ್ತ ಏನು ಹೀಲ್ ಆಗತ್ತ ಅಂತ ಕೇಳ್ತಾರೆ. ಸೊ ಆನ್ಸರ್ ನೋಡ್ರಿ ಪೇಷಂಟ್ ಡಾಕ್ಟರ್ ದ wound in my heel. ಸೊ ನನ್ನ ಪದದಿಂದ ಪೇನ್ ಆಗತ್ತದ ಅಂತ ಹಂಗಾರೆ. ಸೊ ಇಲ್ಲಿನ ಹೀಲ್ ಆನ್ಸರ್ ಇಲ್ಲಿ ಏನದ ಹೀಲ್ ಅದ. ಸೊ ಇದಿನ ಆನ್ಸರ್ ಹೀಲ್. ಸೊ ಸೆಕೆಂಡ್ ನೋಡ್ರಿ ಡಾಕ್ಟರ್ ಡೋಂಟ್ ವರಿ ಇಟ್ ವಿಲ್ ಆಫ್ಟರ್ ಟ್ರೀಟ್ಮೆಂಟ್ ಹೀಲ್ ಅಥವಾ ಈ ಹೀಲ್ ಆಗುತ್ತೆ ನೋಡ್ರಿ. ಸೊ ಇಲ್ಲಿ ಏನಾಗುತ್ತೆ ಆನ್ಸರ್ ನೋಡಿ ಡಾಕ್ಟರ್ ಡೋಂಟ್ ವರಿ ಇಟ್ ವಿಲ್ ಹೀಲ್ ಅಪ್. ಸೊ ಇದೇನಾಗುತ್ತೆ ನೋವು ಮಾಯ ಆಗ್ತದ ಸೊ ಅಂತ ಹೇಳ್ತಾರೆ. ಯು ಆರ್ ದ ಡಯಾಬಿಟಿಕ್ ಆ್ಯಂಡ್ ವೀಕ್ ಸೊ ಇಟ್ ಮೇ ಟೇಕ್ ಒನ್ಸ್ ವೀಕ್. ಸೊ ನೋಡ್ರಿ ಪೇಷಂಟ್. ಸೊ ಪೇಷಂಟ್ ಹೇಳ್ತಾರ ಪೇಷಂಟ್ ಎಕ್ಸ್ಕ್ಯೂಸ್ ಮೀ ವರ್ಡ್ ವಿತ್ ಯುವರ್ ಡಾಕ್ಟರ್ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಫೇರ್ ಟು ಆಸ್ಕ್ ಯು ದಿಸ್ ಕ್ವಶನ್ಸ್. ಡಾಕ್ಟರ್ ಓ. ಸೊ ಇಲ್ಲಿ ಏನಿದೆ ಕನ್ವರ್ಸೇಷನ್ ಅದ. ಸೊ ಇದನ್ನ ನೀವು ಓದ್ಕೋರಿ. ಸೊ ಇಲ್ಲಿ ಆನ್ಸರ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಇದನ್ನು ಆನ್ಸರ್ನ ಬರೀರಿ. ಸೊ ನೋಡಿ ಇಪ್ಪ ನೋಡಿ fill in the blanks with the words have similar pronunciation as the words underlined. ಸೊ ಇಲ್ಲಿ ಇನ್ನು ಇಲ್ಲೊಂದಿಷ್ಟು ವರ್ಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ ವರ್ಡ್ಗಳಿಗೆ ಸಿಮಿಲರ್ ಆಗಿರುವಂಥ ವರ್ಡ್ಗಳನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಅಂಡರ್ಲೈನ್ ಮಾಡಿದ್ದೀನಿ ಬರ್ತೀನಿ ನೋಡ್ರಿ ನಾನು. ಪಾಪಣ್ಣ ಆ್ಯಂಡ್ ಸೋಮಣ್ಣ ಆರ್ ಗುಡ್ ಫ್ರೆಂಡ್ಸ್. ದ ಫಾರ್ಮರ್ ಈಸ್ ಅ ಫಾರ್ಮರ್ ಆ್ಯಂಡ್ ದ ಲೇಟರ್ ಈಸ್ ಅ ಬಿಸ್ನೆಸ್ ಮ್ಯಾನ್. ಸೊ ನೋಡ್ರಿ ಇಲ್ಲಿ ಪಾಪಣ್ಣ ಅದ ಫಾರ್ಮರ್ ಅದಾರ. ಸೊ ಇಲ್ಲಿ ಸೋಮಣ್ಣ ಏನ ಫಾರ್ಮರ್ ಅದಾರ. ಸೊ ನೋಡ್ರಿ ದ ಥೀಪ್ ವಾಂಟೆಡ್ ಟು ಸ್ಟೀಲ್ ಬಟ್ ದ ಡೋರ್ಸ್ ವೇರ್ ಲಾಕ್ಡ್. he broken open lock with the steel rod. So third one ನೋಡ್ರಿ come here said the teacher but the students did not hear. Mandanna your answer is quite right but for a moment will you keep quiet. So ನೋಡ್ರಿ fifth ನೋಡ್ರಿ Rashmi gave birth to the male child in Bangalore. Her husband who was in Mysore came to Bangalore by the mail train. ಸೊ ನೋಡ್ರಿ ವಿಪಾಯ್ ಕೊಟ್ಟಿದಾರ ವಿ ಕ್ಯಾನ್ ಫ್ರಮ್ ಅಪೋಸಿಟ್ ಬೈ ಆ್ಯಡಿಂಗ್ ಪ್ರಿಫಿಕ್ಸ್ ಟು ವರ್ಡ್ಸ್. ಸೊ ಇಲ್ಲಿ ಪ್ರಿಫಿಕ್ಸ್ ಆ್ಯಡ್ ಮಾಡಿ ಏನು ಮಾಡ್ರಿ ಅಪೋಸಿಟ್ ವರ್ಡ್ಸ್ನ ಬರೀರಿ ಅಂತ ಹೇಳ್ತಾರೆ. ಸೊ ಇಂಪಾರ್ಟೆಂಟ್ ಅನ್ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರಿಫಿಕ್ಸ್ ಅಂತಂದ್ರೆ ನಾವು ಏನು ವರ್ಡ್ಸ್ ಅದಲ್ಲ ಅದ್ರ ಮುಂದ್ಗಡೆ ಸೊ ಒಂದಷ್ಟು ವರ್ಡ್ನ ಹಚ್ಚೋದ್ರ ಮೂಲಕ ಏನ ಪ್ರಿಫಿಕ್ಸ್ ಮಾಡೋದು. ಸೊ ಆ ವರ್ಡ್ಗಳಿಂದ ಏನಾಗ್ತಾ ವಿರುದ್ಧಾರ್ಥಕ ಪದಗಳನ್ನ ರಚಿಸ್ರಿ ಅಂತ ಹೇಳ್ತಾರೆ. ಸಿಮಿಲಾರಿಟಿ ಅಂಡ್ ಪ್ರಿಫಿಕ್ಸ್ ಟು ಅಂಡರ್ಲೈನ್ ದ ವರ್ಡ್ಸ್ ಗೆಟ್ ದೇರ್ ಅಪೋಸಿಟ್. ಸೊ ಅಂಡರ್ಲೈನ್ ಮಾಡಿದಂಥ ವರ್ಡ್ಗಳಿಗೆ ಸೊ ಪ್ರಿಫಿಕ್ಸ್ ಹಚ್ಚಿ ಏನು ಮಾಡ್ರಿ ಅವನ್ನ ಅಪೋಸಿಟ್ ವರ್ಡ್ಸ್ ಮಾಡ್ರಿ ಅಂತ. ಸುಂತಾ ಈಸ್ ರೆಗ್ಯುಲರ್. ಸೊ ಇಲ್ಲಿ ರೆಗ್ಯುಲರ್ ಗಿಂತ ಕೊಟ್ಟಿದ್ದಾರೆ ಅಂಡರ್ಲೈನ್ ಕೊಟ್ಟಿದ್ದಾರೆ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಇರ್ರೆಗ್ಯುಲರ್. ಸೊ ರೆಗ್ಯುಲರ್ದ ಅಪೋಸಿಟ್ ವರ್ಡ್ ಏನಾಗುತ್ತೆ ಇರ್ರೆಗ್ಯುಲರ್ ಇರುತ್ತೆ. ಸೊ ಇಲ್ಲಿ ಇರ್ ಅನ್ನುವಂಥ ಪ್ರಿಫಿಕ್ಸ್ ಅನ್ನು ಹಚ್ಚಿದ್ದಾರೆ. ಸೊ ಇರ್ರೆಗ್ಯುಲರ್. ಸೊ ರೆಗ್ಯುಲರ್ ಅಪೋಸಿಟ್ ವರ್ಡ್ ಇರ್ರೆಗ್ಯುಲರ್. ರಾಮಮೂರ್ತಿ ಆನ್ಸರ್ ಇಸ್ ಕರೆಕ್ಟ್ ಬಟ್ ನಾರಾಯಣ್ಸ್ ಇಸ್ ಇನ್ಕರೆಕ್ಟ್. ಸೊ ಕರೆಕ್ಟ್ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದರ ಅಪೋಸಿಟ್ ವರ್ಡ್ ಏನಾಗುತ್ತೆ ಇನ್ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಪ್ರಿಫಿಕ್ಸ್ ಹಚ್ಚೋದ ಇನ್ಕರೆಕ್ಟ್. ಸೀತಾ ವೇ ಆಫ್ ಎಕ್ಸ್ಪ್ರೆಸಿಂಗ್ ಫ್ಯಾಕ್ಟರ್ ಈಸ್ ಪ್ರಾಪರ್. ಸೊ ಇಲ್ಲಿ ಪ್ರಾಪರ್ ಅಂಡರ್ಲೈನ್ ಇದೆ ಬಟ್ ಲಕ್ಷ್ಮಿ ಈಸ್ ಇಂಪ್ರಾಪರ್. ಸೊ ಪ್ರಾಪರ್ದ ಅಪೋಸಿಟ್ ವರ್ಡ್ ಇಂಪ್ರಾಪರ್. ಸೊ ಇಲ್ಲಿ ಇಮ್ ಅನ್ನುವಂಥದ್ದು ಪ್ರಿಫಿಕ್ಸ್ ಹಚ್ಚಿದ್ದಾರೆ. ಸೊ ಇಂಪ್ರಾಪರ್ ಆಗಿದೆ. ಶಾಲ್ ಶುಡ್ ರೆಸ್ಪೆಕ್ಟ್ ದ ನ್ಯಾಷನಲ್ ಫ್ಲಾಗ್. No one should
ಡಿಸ್ರೆಸ್ಪೆಕ್ಟ್. ಸೊ ಇಲ್ಲಿ ರೆಸ್ಪೆಕ್ಟ್ಗೆ ಏನು ಮಾಡಿದಾರೆ ಡಿಸ್ ಅಂತೇಳಿ ಪ್ರಿಫಿಕ್ಸ್ ಹಚ್ಚಿರೋದ್ರಿಂದ ಏನಾದ್ರೆ ಡಿಸ್ರೆಸ್ಪೆಕ್ಟ್ ಆಗಿದೆ. ಸೊ ರೆಸ್ಪೆಕ್ಟ್ ಅಪೋಸಿಟ್ ವರ್ಡ್ ಡಿಸ್ರೆಸ್ಪೆಕ್ಟ್. ಸೊ ಫಿಫ್ತ್ ನೋಡ್ರಿ, competition was very tough. It was Rahul's fortune that he won, but it was Sanjay's misfortune that he lost. So ಫಾರ್ಚೂನ್ ಮುಂದ್ಗಡೆ ಹಚ್ಚಿದಾರೆ ಮಿಸ್ ಅನ್ಸಿದಾರೆ. ಸೊ ಮಿಸ್ ಫಾರ್ಚೂನ್ ಆಗುತ್ತೆ. ಫಾರ್ಚೂನ್ ದ ಬಜೆಟ್ ಆರ್ ಮಿಸ್ ಫಾರ್ಚೂನ್. ಸೊ ನೋಡ್ರಿ ನಾ ಇಲ್ಲೇನು ಕೊಡಿದೆ ಅಂತಂದ್ರೆ, ಸೊ ಇದು ಜಮೈಕನ್ ಫ್ರಾಗ್ಮೆಂಟ್ ಏನು ಪ್ರೋಸ್ ಅದಲ್ಲ, ಸೊ ಈ ಪ್ರೋಸ್ದ ಸಮ್ರಿಯನ್ನು ಕೊಟ್ಟಿದ್ವಿ. ಸೊ ನೋಡ್ರಿ ಸಮ್ರಿಯನ್ನು ಓದ್ಕೊಡ್ರಿ. ಸೊ ಶಾರ್ಟ್ ಆಗಿ ಸಮ್ರಿಯನ್ನು ಕೊಟ್ಟಿದ್ದೀನಿ. ಸೊ ಹಾಗೆ ಇಲ್ಲಿ ಏನು ಆ ಥರದಲ್ಲ, ಸೊ ಆ ಥರದ ಪರಿಚಯ ಕೂಡ ಕೊಟ್ಟಿದ್ದೀವಿ. ಸೊ ನೀಟಾಗಿ ನೋಡ್ಕೊಂತ ಹೋಗ್ರಿ. ಸೊ ಇದನ್ನು ಓದೋದ್ರಿಂದ ಇದರಲ್ಲಿ ಕೊಟ್ಟಂಥ ಅಷ್ಟು ಪ್ರಶ್ನೆಗಳಿಗೆ ನೀವೇ ಸ್ವಂತವಾಗಿ ಆನ್ಸರನ್ನು ಬರಿಬೋದು. ಸೊ ಅಲ್ಲಿಂದ ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ, ಸಮ್ರಿಯನ್ನು ಕೊಟ್ಟಿದ್ದೀನಿ. ಸೊ ಕನ್ನಡದಲ್ಲಿ ಸಮ್ರಿಯನ್ನು ನೋಡ್ರಿ, ನಿಮ್ಗೆ ಪಾಠದ ಪೂರ ಸಾರಾಂಶ ಕನ್ನಡದಲ್ಲಿ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಗ್ಲೋಸರಿ ಅಂದರೆ ಶಬ್ದಾರ್ಥಗಳನ್ನು ಕೊಟ್ಟಿದ್ದೀನಿ. ಸೊ ಕಠಿಣ ಪದಗಳ ಅರ್ಥಗಳನ್ನ ಸೊ ಅವನ್ನ ಕೂಡ ಏನು ಮಾಡ್ಕೊಡ್ರಿ, ನಿಮ್ಮ ಪೇರ್ನಲ್ಲಿ ನೋಟ್ ಡೌನ್ ಮಾಡ್ಕೊಡ್ರಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಕಠಿಣ ಶಬ್ದಗಳ ಅರ್ಥಗಳು ಕೂಡ ಅರ್ಥ ಆಗುತ್ತೆ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ದ ವಿಡಿಯೋ. ಸೊ ಬೆಲ್ ಐಕನ್ ಕೂಡ ಹಾಗೆ ಆನ್ ಮಾಡಿಕೊಡ್ರಿ. ಸೊ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ವಿಡಿಯೋನ ಮರೀದೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಥ್ಯಾಂಕ್ ಯು.